ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ಕಳೆದ ಒಂದು ತರಗತಿಯಲ್ಲಿ ಏನು ಒಂದು ಅನಿಮಲ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಲ್ಲಿ ಈ ಒಂದು ರಚನೆ ಬಾಡಿಯ ರಚನೆಯಲ್ಲಿ ಯಾವ ರೀತಿ ನಾವು ನೋಡ್ತೇವೆ ಆರ್ಗನೈಸೇಷನ್ ಅನ್ನ ಬಾಡಿಯಲ್ಲಿ ನೋಡ್ತೇವೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಅದರಲ್ಲಿ ನಾವು ನೋಡುವಂಥದ್ದು ಟೈಪ್ಸ್ ಆಫ್ ಟಿಶ್ಯೂಸ್. ಸೊ ಆ ಟಿಶ್ಯೂ ಟೈಪ್ಸ್ ಅಲ್ಲಿ ನಾವು ಮೇಯ್ನ್ ಆಗಿ 4 ರೀತಿಯ ಟಿಶ್ಯೂಸ್ ಅನ್ನ ನಾವು ಸ್ಟಡಿ ಮಾಡಬೇಕಾಗಿತ್ತು. ಆ 4ರಲ್ಲಿ 2 ಟಿಶ್ಯೂ ಟೈಪ್ಸ್ ಅನ್ನ ವಿ ಆಲ್ರೆಡಿ ಸ್ಟಡೀಡ್ ಇನ್ ಪ್ರೀವಿಯಸ್ ಕ್ಲಾಸಸ್. ಸೊ ಹಿಂದಿನ ಒಂದು ತರಗತಿಯಲ್ಲಿ ನಾವು ಅದನ್ನು ಸ್ಟಡಿ ಮಾಡಿದ್ದೇವೆ. ಆ 4 ಟೈಪ್ ಅಲ್ಲಿ 2 ಯಾವ್ಯಾವುದದು ಅಂದಾಗ ಎಪಿಥೇಲಿಯಲ್ ಟಿಶ್ಯೂ ಅಂಡ್ ಸೆಕೆಂಡ್ ಒನ್ ಈಸ್ ಕನೆಕ್ಟಿವ್ ಟಿಶ್ಯೂ. So we already discussed about epithelial and connective tissue in previous classes. Now in today's class, so we shall continue the next or third type of tissue, that is muscular tissue. So ಇಂದಿನ ಒಂದು ತರಗತಿಯಲ್ಲಿ ನಾವು 3ನೇ ಒಂದು ಟೈಪ್ ಆಗಿರ್ತಕ್ಕಂತಹ ಮಸ್ಕ್ಯುಲರ್ ಟಿಶ್ಯೂ ಆರ್ ಮಸಲ್ ಟಿಶ್ಯೂ ಅಂತ ಕರೀತೇವೆ. ಇದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಕಮಿಂಗ್ ಟು ದಿ ಬ್ರೀಫ್ ಅಕೌಂಟ್ ಆಫ್ ಮಸ್ಕ್ಯುಲರ್ ಟಿಶ್ಯೂ ಆರ್ ಮಸಲ್ ಟಿಶ್ಯೂ. ಸೊ ಮಸ್ಕ್ಯುಲರ್ ಟಿಶ್ಯೂ ಹೆಸರೇ ಹೇಳುತ್ತೆ. ಸೊ ದೀಸ್ ಟಿಶ್ಯೂಸ್ cells of this particular tissue attached to the endoskeletal part of the body. ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಈ ಮಸಲ್ಸ್ ಮಸ್ಕ್ಯುಲರ್ ಟಿಶ್ಯೂ ಸೆಲ್ಸ್? ಈ ಎಂಡೋಸ್ಕೆಲಿಟಲ್ ಪಾರ್ಟ್ ಏನಾಗಿರ್ತದೆ, ಇದು ಅಟ್ಯಾಚ್ ಆಗಿರ್ತದೆ. ಸೊ ದೇ ಬ್ರಿಂಗ್ ಸಪೋರ್ಟ್ ಟು ದಿ ಸ್ಕೆಲಿಟಲ್ ಸಿಸ್ಟಮ್. ಆ ಒಂದು ಸ್ಕೆಲಿಟಲ್ ಸಿಸ್ಟಮ್ಗೆ ಸಪೋರ್ಟ್ ಅನ್ನು ಕೊಡುವಂತಹ ಒಂದು ಟಿಶ್ಯೂ ಆಗಿದೆ ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿತೇವೆ ಅಥವಾ ಮಸಲ್ ಟಿಶ್ಯೂ ಅಂತ ಹೇಳ್ತೇವೆ. ಹಿಯರ್ in this type muscular type tissue, so it has long slender thread like cells commonly called muscle fibers. Muscular tissue ನಲ್ಲಿ ಏನಾಗಿರುತ್ತೆ, ಮೇಡ್ ಅಪ್ ಆಫ್ ಸೆಲ್ಸ್. ಸೊ ಇದು ಟಿಶ್ಯೂ ಆಗಬೇಕಾದ್ರೆ ಸೆಲ್ಸ್ ಇರಬೇಕು. ಆದ್ರೆ ಈ ಪರ್ಟಿಕ್ಯುಲರ್ ಟೈಪ್ ಅಲ್ಲಿ ಏನಾಗಿರ್ತದೆ ಅಂದಾಗ ಸೆಲ್ಸ್ ಉದ್ದುದ್ದವಾಗಿರುತ್ತೆ, ಎಳೆ ಆಕಾರದಲ್ಲಿರ್ತದೆ, ದಾರದ ರೀತಿಯಲ್ಲಿ ಇರ್ತದೆ. ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಅಪಿಯರೆನ್ಸ್, ಉದ್ದುದ್ದವಾಗಿರೋದ್ರಿಂದ ನಾವು ಏನಂತ ಹೇಳ್ತೀವಿ ಇಲ್ಲಿ ಅನ್ನೋದಕ್ಕೆ ಸೆಲ್ಸ್ಗೆ ಬದಲಾಗಿ ಫೈಬರ್ಸ್ ಅಂತ ಹೇಳ್ತೇವೆ, ಮಸಲ್ ಫೈಬರ್ಸ್ ಅಂತ ಹೇಳ್ತೇವೆ ಇನ್ಸ್ಟೆಡ್ ಆಫ್ ಸೆಲ್ಸ್. ಬಿಕಾಸ್ ಸೊ ದೀಸ್ ಆರ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಇನ್ ಅಪಿಯರೆನ್ಸ್. ಉದ್ದುದ್ದವಾಗಿರೋದ್ರಿಂದ ಸೆಲ್ಸ್ ಅಂತ ಹೇಳೋದಿಲ್ಲ, ಫೈಬರ್ಸ್ ಅಂತ ಕರೀತೇವೆ. ಟೋಟಲ್ ಮಸಲ್ ಫೈಬರ್ಸ್. ಸೊ muscular tissue composed of number of muscle fibers, ಅನೇಕ ಎಳೆಗಳಿಂದ ಏನಾಗಿದೆ, ಆವೃತವಾಗಿದೆ. ಈ ಎಳೆಗಳು ಏನಿದು ನಥಿಂಗ್ ಬಟ್ ಎ ಸೆಲ್. ನಾವು ಸೆಲ್ಗೆ ಬದಲಾಗಿ ಫೈಬರ್ ಅಂತ ಪದವನ್ನ ಉಪಯೋಗಿಸ್ತೀವಿ, ಮಸಲ್ ಫೈಬರ್ ಅಂತ ಕರಿತೇವೆ. ದೆನ್ so these muscle fibers in muscular tissue arranged in the bundle. ಏನಾಗಿರ್ತದೆ, ಎಲ್ಲವೂ ಕೂಡ ಮಸಲ್ ಫೈಬರ್ಸ್ ಒಂದು ಬಂಡಲ್ ಒಳಗಡೆ ಅರೇಂಜ್ ಆಗಿರ್ತದೆ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಯು ಕ್ಯಾನ್ ಸಿ, ಸೊ ದಿಸ್ ಈಸ್ ಒನ್ ಬಂಡಲ್. ಇದು ಒಂದು ಬಂಡಲ್ ಇದೆ ಅಂತ ಇಟ್ಕೊಳ್ಳೋಣ. ಮಸ್ಕ್ಯುಲರ್ ಟಿಶ್ಯೂ ನಲ್ಲಿ ಒಂದು ಬಂಡಲ್ ನಲ್ಲಿರುವಂತಹ ಅನೇಕ ಎಳೆಗಳಿದು ಅಂದ್ರೆ ಮಸಲ್ ಫೈಬರ್ಸ್. ಇಷ್ಟೋ ಎಳೆಗಳೇನಾಗಿರ್ತದೆ, ಒಂದು ಬಂಡಲ್ ಒಳಗಡೆ ಎನ್ಕ್ಲೋಸ್ ಆಗಿರ್ತದೆ. ಇಂತಹ ಅನೇಕ ಬಂಡಲ್ಸ್ಗಳು ಸೇರಿ ಒಂದು ಮಸ್ಕ್ಯುಲರ್ ಟಿಶ್ಯೂ ಆಗ್ತದೆ. ಸೊ ಸಚ್ ಟೈಪ್ ಆಫ್ ನಂಬರ್ ಆಫ್ ಬಂಡಲ್ಸ್ ಟುಗೆದರ್ ಟು ಫಾರ್ಮ್ ಎ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಮಸ್ಕ್ಯುಲರ್ ಟಿಶ್ಯೂ. ಏನಾಗುತ್ತೆ ಅಂತ ಅನೇಕ ಬಂಡಲ್ಗಳು ಸೇರಿ ಮಸ್ಕ್ಯುಲರ್ ಟಿಶ್ಯೂ ಒಂದು ಸ್ಟ್ರಕ್ಚರ್ ಆಗ್ತದೆ. ಅದು
ಇರ್ತದೆ. ಹೀಗೆ ಇಂತಹ ಬಂಡಲ್ಸ್ಗಳು 5, 6 ಅನೇಕ ಬಂಡಲ್ಸ್ಗಳು ಏನಾಗಿರ್ತದೆ, ಕ್ಲೋಸ್ ಆಗಿ ಅರೇಂಜ್ ಆಗಿ ಒಂದು ಏನ್ ಕೊಡುತ್ತದೆ, ಟುಗೆದರ್ ಕಾನ್ಸ್ಟಿಟ್ಯೂಟ್ ಆಸ್ ಎ ಮಸ್ಕ್ಯುಲರ್ ಟಿಶ್ಯೂ, ಒಂದು ಟಿಶ್ಯೂ ಆಗಿ ಏನಾಗುತ್ತೆ ಅಪಿಯರ್ ಆಗ್ತಕ್ಕಂಥದ್ದು, ಕಾನ್ಸ್ಟಿಟ್ಯೂಟ್ ಆಗ್ತದೆ. ಸೊ ಹಾಗಾದ್ರೆ ಈಚ್ ಫೈಬರ್, ಈಗ ಒಂದು ಮಸಲ್ ಫೈಬರ್ ಅನ್ನ ನಾವು ತಗೊಳ್ಳೋಣ, ಜಸ್ಟ್ ಫಾರ್ ಯುವರ್ ಇಮ್ಯಾಜಿನೇಷನ್. ಈಚ್ ಫೈಬರ್ ಅಗೇನ್ composed of number of small thread-like structure. So this is nothing but a one single muscle fiber. ಇದು ಒಂದು ಫೈಬರ್ ಅಂತ ಇಟ್ಕೊಳ್ಳೋಣ. ಇದು ಒಳಗಡೆ ಮತ್ತೆ ಏನಿದೆ, ಅನೇಕ ರೀತಿಯಾಗಿರ್ತಕ್ಕಂಥ ಎಳೆಗಳನ್ನ ನಾವು ನೋಡ್ತೇವೆ, ಉದ್ದುದ್ದವಾಗಿರ್ತಕ್ಕಂತಹ ಎಳೆಗಳನ್ನ ನೋಡ್ತೇವೆ. ಇದು ಒಂದು ಮಸಲ್ ಫೈಬರ್ ಇದು. ಸೊ ಇದ್ರ ಒಳಗಡೆ ಮತ್ತೆ ಏನಿದೆ, ಅನೇಕ ಈ ರೀತಿಯಾಗಿರ್ತಕ್ಕಂಥ ಫೈಬರ್ಸ್, ಥಿನ್ ಫೈಬರ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಈಚ್ ಮಸಲ್ ಫೈಬರ್. ಒಂದು ಫೈಬರ್ ಒಳಗಡೆ ಮತ್ತೆ ಅನೇಕ ಥಿನ್ ಫೈಬರ್ಸ್ ಅನ್ನ ನೋಡ್ತೇವೆ. ಸೊ these fibrils are called myofibrils. ಏನಂತ ಹೇಳ್ತೀವಿ ನಾವು ಅದನ್ನ, ಮಯೋಫೈಬ್ರಿಲ್ಸ್ ಅಂತ ಕರಿತೇವೆ. ಸೊ ಐ ರಿಪೀಟ್ ಒನ್ಸ್, ಮತ್ತೊಂದ್ಸಲ ಹೇಳ್ತೀವಿ. ಮಸ್ಕ್ಯುಲರ್ ಟಿಶ್ಯೂ ಅಂದಾಗ, ಸೊ ದಿಸ್ ಟೈಪ್ ಆಫ್ ಟಿಶ್ಯೂ ಅಟ್ಯಾಚ್ಡ್ ಟು ದಿ ಎಂಡೋಸ್ಕೆಲಿಟಲ್ ಪಾರ್ಟ್ ಆಫ್ ಅವರ್ ಬಾಡಿ. ಏನು ಒಳಗಡೆ ಸ್ಕೆಲಿಟಲ್ ಸಿಸ್ಟಮ್ ಇದೆ, ಆ ಸ್ಕೆಲಿಟಲ್ ಪಾರ್ಟಿಗೆ ಅಟ್ಯಾಚ್ ಆಗಿದೆ. ಏನ್ ಕೊಡ್ತಿದ್ದು, ಸೊ ದಟ್ ಬ್ರೈನ್ಸ್ ಸಪೋರ್ಟ್ ಟು ದಿ ಸ್ಕೆಲಿಟಲ್ ಸಿಸ್ಟಮ್. ಆ ಸ್ಕೆಲಿಟಲ್ ಸಿಸ್ಟಮ್ಗೆ ಸಪೋರ್ಟ್ ಅನ್ನ ಮಾಡುತ್ತೆ ಈ ಮಸ್ಕ್ಯುಲರ್ ಟಿಶ್ಯೂ. ದಟ್ ಸೊ ದೇ ಪರ್ಫಾರ್ಮ್ ದಿ ಕೈಂಡ್ ಆಫ್ ಮೂವ್ಮೆಂಟ್ ಕಾಲ್ಡ್ ಮಸ್ಕ್ಯುಲರ್ ಮೂವ್ಮೆಂಟ್. ಯಾವುದಕ್ಕೆ ಇದು ಸಹಾಯ ಮಾಡುತ್ತಿದ್ದು, ಮೂವ್ಮೆಂಟ್ಗೆ, ಚಲನೆಗೆ ಸಹಾಯ ಮಾಡುತ್ತೆ, ಮಸ್ಕ್ಯುಲರ್ ಮೂವ್ಮೆಂಟ್ ಅಂತ ಕರಿತೇವೆ. ಸೊ ಇದು ನಮ್ಗೆ ಏನ್ ಕೊಡುತ್ತಪ್ಪ, ಈ ಮಸಲ್ ಫೈಬರ್ಸ್ ಅಂದಾಗ ಅದು ಮಸ್ಕ್ಯುಲರ್ ಮೂವ್ಮೆಂಟ್ಗೆ ಏನ್ ಮಾಡುತ್ತೆ, ಸಹಾಯ ಮಾಡುವಂಥದ್ದು. ಈಗ ಈ ಮಸಲ್ ಏನು ಟಿಶ್ಯೂ ಇದೆ, ಇಲ್ಲಿ ಕೂಡ ಅನೇಕ ಜೀವಕೋಶಗಳ ಸಂಯೋಜನೆಯಿಂದ ಮಸ್ಕ್ಯುಲರ್ ಟಿಶ್ಯೂ ಆಗಿದೆ. ಯು ನೋ ದಟ್. ಬಟ್ ಇಲ್ಲಿ ಒಂದು ಡಿಫರೆನ್ಸ್ ಏನು ಅಂದ್ರೆ, ಮಸ್ಕ್ಯುಲರ್ ಟಿಶ್ಯೂ ನಲ್ಲಿರುವಂತ ಸೆಲ್ಸ್ಗಳು ಏನಿರುತ್ತೆ, ಲಾರ್ಜರ್ ಇನ್ ದೇರ್ ಸೈಜ್ ಅಂಡ್ ಸ್ಟ್ರಕ್ಚರ್, ಬಹಳ ದೊಡ್ಡದಾಗಿರುತ್ತೆ ರಚನೆಯಲ್ಲಿ. ಹೇಗಿರುತ್ತದು, ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಅಪಿಯರೆನ್ಸ್ ಅಂತ ಕರಿತೇವೆ. ಉದ್ದುದ್ದವಾದ ಎಳೆಗಳ ರೀತಿಯಲ್ಲಿ ಇರ್ತದೆ. ಹಾಗಾಗಿ ನಾವು ಸೆಲ್ಗೆ ಬದಲಾಗಿ ಫೈಬರ್ ಅನ್ನುವಂತ ಪದವನ್ನ ಇಲ್ಲಿ ಉಪಯೋಗಿಸ್ತೇವೆ. ಸೊ ಇನ್ಸ್ಟೆಡ್ ಆಫ್ ಸೆಲ್ ವಿ ಕ್ಯಾನ್ ಯೂಸ್ ಟು ಫೈಬರ್, ಮಸಲ್ ಫೈಬರ್. Such type of number of muscle fibers enclosed in the muscular tissue. So all these arranged in the form of a bundle. ಇಂಥ ಎಲ್ಲ ಫೈಬರ್ಗಳು ಏನಾಗಿರ್ತದೆ, ಮಸಲ್ ಫೈಬರ್ಗಳು ಅವೆಲ್ಲವೂ ಕೂಡ ಜೋಡಣೆ ಆಗ್ಬಿಟ್ಟು ಏನಾಗಿರುತ್ತೆ, ಒಂದು ಬಂಡಲ್ ಆಗ್ತದೆ, ಒಂದ್ ರೀತಿಯಾಗಿರ್ತಕ್ಕಂಥ ಬಂಡಲ್ ಫಾರ್ಮೇಶನ್ ಆಗ್ತದೆ. ಇಂತಹ ಅನೇಕ ಬಂಡಲ್ಗಳು ಸೇರಿ ಒಂದು ಮಸ್ಕ್ಯುಲರ್ ಟಿಶ್ಯೂ ಅಂತ ನಾವೇನ್ ಮಾಡ್ತೀವಿ, ಅದನ್ನ ರೆಕಗ್ನೈಸ್ ಮಾಡ್ತೇವೆ. ಅನೇಕ ಬಂಡಲ್ಸ್ ಸೇರುತ್ತದೆ. ಒಂದೊಂದು ಬಂಡಲ್ಗಳಲ್ಲೂ ಕೂಡ ಅಷ್ಟು ನಂಬರ್ ಆಫ್ ಏನಿರುತ್ತೆ, ಮಸಲ್ ಫೈಬರ್ಸ್ ಇರ್ತದೆ. ಸೊ ಈಗ ಒಂದು ಮಸಲ್ ಫೈಬರ್ ನ ತೆಗೆದುಕೊಂಡ್ರೆ ಮತ್ತೆ ಅದರೊಳಗಡೆ ಅನೇಕ ರೀತಿಯಾಗಿರ್ತಕ್ಕಂಥ ಮೈನ್ಯೂಟ್ ಥಿನ್ ಫೈಬ್ರಿಲ್ಸ್ ಆರ್ ದೇರ್. ಮತ್ತೆ ಅದರೊಳಗಡೆ ಏನಿರುತ್ತೆ, ಸಣ್ಣ ಸಣ್ಣ ದಾರದ ಎಳೆಯಂತಿರುವ ನಾವು ಎಳೆಗಳನ್ನ, ಫೈಬ್ರಿಲ್ಸ್ ಅನ್ನ ಒಂದು ಫೈಬರ್ ಒಳಗೆ, ಮಸಲ್ ಫೈಬರ್ ಒಳಗಡೆ ನಾವು ಐಡೆಂಟಿಫೈ ಮಾಡಬಹುದು. ಸೊ ದೋಸ್ ಥಿನ್ fibrils are called myofibrils. ಅದಕ್ಕೆ ಏನಂತ ಕರಿತೀವಿ ನಾವು, ಮಯೋಫೈಬ್ರಿಲ್ಸ್ ಅಂತ ಕರಿತೇವೆ. ಸೊ ನಿಮ್ಗೆ ಅರ್ಥ ಆಗಿದೆ ಈಗ ಏನು ಅಂತಕ್ಕಂಥದ್ದು. ಇದು ನಾವು ನೋಡುವಂತಹ ಮಸ್ಕ್ಯುಲರ್ ಟಿಶ್ಯೂನ ಒಂದು ಸ್ಟ್ರಕ್ಚರ್. ಇದು ಕೆಲಸ ಏನು, ಸೊ ದೇ ಪರ್ಫಾರ್ಮ್ ಕೈಂಡ್ ಆಫ್ ಮೂವ್ಮೆಂಟ್ ಕಾಲ್ಡ್ ಮಸ್ಕ್ಯುಲರ್ ಮೂವ್ಮೆಂಟ್ ಅಂತ ಕರಿತೀವಿ. ಏನು ಮಸಲ್ಸ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಅಂತ ಕರಿತೇವೆ. ಹಿಗ್ಗುವಿಕೆ, ಕುಗ್ಗುವಿಕೆ, ಈ ಒಂದು ಮೂವ್ಮೆಂಟ್
ಮೂವ್ಮೆಂಟಿಗೆ ಏನಾಗುತ್ತೆ, ಒಳಪಡುತ್ತೆ ಈ ಮಸ್ಕ್ಯುಲರ್ ಟಿಶ್ಯೂ, ನಥಿಂಗ್ ಬಟ್ ಮಸಲ್ ಫೈಬರ್ಸ್. Now, so muscular tissue again classified into 3 types. ಏನ್ ಮಾಡ್ತೀವಿ ನಾವು ಇಲ್ಲಿ ಈ ಮಸ್ಕ್ಯುಲರ್ ಟಿಶ್ಯೂ ಅನ್ನ ಮತ್ತೆ 3 ವಿಧವಾಗಿ ನಾವು ವಿಂಗಡಣೆ ಮಾಡ್ತೇವೆ. Can be classified into 3 types. So muscular tissue or fibers can be classified into 3 major types, namely ಯಾವ್ಯಾವ್ದದು ಅಂದಾಗ first one striated muscle fibers or muscular tissue, striated muscle fibers. Second one unstriated muscle fibers. Third one cardiac muscle fibers. ನೋಡಿ, 3 ರೀತಿಯಾಗಿ ವಿಂಗಡಣೆ ಮಾಡ್ತೇವೆ. ಒಂದನೇದಾಗಿ ಸ್ಟ್ರೈಯೇಟೆಡ್ ಮಸಲ್ ಫೈಬರ್ಸ್ ಅಂತ ಕರಿತೇವೆ, ಸ್ಟ್ರೈಯೇಟೆಡ್ ಮಸಲ್ ಫೈಬರ್. ಸೆಕೆಂಡನೇದು ಅನ್ಸ್ಟ್ರೈಯೇಟೆಡ್ ಮಸಲ್ ಫೈಬರ್ಸ್. ಥರ್ಡ್ ಒನ್ ಕಾರ್ಡಿಯಕ್ ಮಸಲ್ ಫೈಬರ್ಸ್. ಮೂರನೇದು ಯಾವುದು? ಕಾರ್ಡಿಯಕ್ ಮಸಲ್ ಫೈಬರ್. Now we will discuss about these one by one. ಈಗ ಒಂದೊಂದಾಗಿ ನಾವು ತಿಳಿತಾ ಹೋಗೋಣ. First one, that is striated muscular tissue or muscle fibers. Look at this diagram. ಇದು ಏನಂತ ಹೇಳ್ತೀವಿ? striated muscular tissue or muscle fibers. ಈಗ ಇಲ್ಲಿ ನಾವು ಫಸ್ಟ್ ಒನ್ ಅನ್ನು ಸ್ಟಡಿ ಮಾಡ್ತಾ ಹೋಗ್ತೇವೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತಂದಾಗ ಹಿಯರ್ ಮಸಲ್ ಫೈಬರ್ಸ್, ದಟ್ ಈಸ್ ಬೈಸೆಪ್ಸ್ ಅಂತ ಕರಿತೇವೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಬೈಸೆಪ್ಸ್? ಏನ್ ಹಾಗಂದ್ರೆ ಬೈಸೆಪ್ಸ್ ಅಂದ್ರೆ ಏನು ಬಂಡಲ್ ಇದೆಯಲ್ಲ, ಮಸಲ್ ಫೈಬರ್ಸ್ ಅನ್ನ ಒಳಗೊಂಡಿರುವಂತ ಇಂತಹ ಬಂಡಲ್ ಏನಿದೆ, ಈ ಬಂಡಲ್ಗೆ 2 ಮುಖ ಇರುತ್ತೆ. ಎರಡೂ ಕಡೆಗೂ ಏನಿರ್ತದೆ? ಓಪನಿಂಗ್ ಇರ್ತದೆ. ಎರಡೂ ಕಡೆಗೂ ಏನಾಗಿರ್ತದೆ? ಅದು ಅಭಿಮುಖವಾಗಿರ್ತಕ್ಕಂಥದ್ದು. ನೋಡಿ, ದಿಸ್ ಈಸ್ ಒನ್ ಎಂಡ್, ದಿಸ್ ಈಸ್ ಅನದರ್ ಎಂಡ್, ಎರಡೂ ಎಕ್ಸ್ಪೋಸ್ ಆಗಿರ್ತದೆ. ಇಂಥದ್ದನ್ನ ಬೈಸೆಪ್ಸ್ ಅಂತ ಕರಿತೇವೆ. ಇಲ್ಲಿ ನೋಡ್ತೇವೆ, ಸೊ ನಂಬರ್ ಆಫ್ ಬಂಡಲ್ಸ್, ಮಸಲ್ fibers bundles arranged or enclosed in the form of large bundle. ಎಲ್ಲವೂ ಎನ್ಕ್ಲೋಸ್ ಆಗಿ ದೊಡ್ಡದಾಗಿರ್ತಕ್ಕಂಥ ಒಂದು ಬಂಡಲ್ ಅನ್ನ ನಾವು ನೋಡ್ತೇವೆ. ಸೊ ದಿಸ್ ಈಸ್ striated type of muscular tissue. So each bundle has number of fibrils, number of fibers. Each fiber has number of minute fibrils called myofibrils. But so this type of muscle fibers also termed as skeletal muscles. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೇವೆ ನಾವು ಅಂದಾಗ skeletal muscles ಅಂತ ಕರಿತೇವೆ. Because they attached to the endoskeletal part of the body. ಇದು ಒಳಗಡೆ ಸ್ಕೆಲಿಟಲ್ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಗೆ ಏನಾಗಿರ್ತದೆ? ಇದು ಅಟ್ಯಾಚ್ ಆಗಿದೆ. ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಹೇಳ್ತೇವೆ, ಸ್ಕೆಲಿಟಲ್ ಮಸಲ್ ಫೈಬರ್ಸ್ ಅಂತಾನೂ ಕರಿತೀವಿ, ಅಥವಾ ಸ್ಕೆಲಿಟಲ್ ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿತೇವೆ. ಸೊ ವಾಟ್ ಇಸ್ ದ ಮೀನಿಂಗ್? ದಟ್ ಈಸ್ ಸ್ಟ್ರೈಯೇಟೆಡ್. ಯಾಕೆ? ವೈ ದೇ ನೇಮ್ಡ್ ಆಸ್ ಸ್ಟ್ರೈಯೇಟೆಡ್ ಮಸ್ಕ್ಯುಲರ್ ಟಿಶ್ಯೂ? ಬಿಕಾಸ್ ಸೊ ದೀಸ್ ಮಸಲ್ ಫೈಬರ್ಸ್ have a striation or strips. ಏನಿದೆ ಈ ಮಸ್ಕ್ಯುಲರ್ ಟಿಶ್ಯೂ ನಲ್ಲಿ ಮಸಲ್ ಫೈಬರ್ ಇದೆಯಲ್ಲ, ಈ ಮಸಲ್ ಫೈಬರ್ ಮೇಲೆ ಏನಿದೆ, ಈ ರೀತಿಯಾಗಿರ್ತಕ್ಕಂಥ ಬ್ಯಾಂಡ್ಸ್ ಅನ್ನ ನೋಡ್ತೀವಿ ನಾವು. ಬ್ಯಾಂಡ್ಸ್ ಆರ್ ಸ್ಟ್ರಿಪ್ಸ್ ಆರ್ ಸ್ಟ್ರೈಯೇಷನ್. ನೋಡಿ, ಈ ತರ ಬ್ಯಾಂಡ್ಸ್ ಅನ್ನ ನೋಡ್ತೇವೆ. ಆ ಬಂಡಲ್ ಮೇಲೆ ಏನ್ ನೋಡ್ತೀವಿ ನಾವು? ಬ್ಯಾಂಡ್ಸ್ ಅಥವಾ ಸ್ಟ್ರಿಪ್ ಅಥವಾ ಸ್ಟ್ರೈಯೇಷನ್ ಅನ್ನ ನೋಡ್ತೀವಿ, ಪಟ್ಟಿಯನ್ನ ನೋಡ್ತಾ ಹೋಗ್ತೀವಿ. These bands or strips arranged alternatively. ಏನಾಗಿರುತ್ತೆ? ಒಂದಾದ್ಮೇಲೆ ಒಂದು ಈ ರೀತಿಯಾಗಿ ಆ ಬಂಡಲ್ ಮೇಲೆ ಅರೇಂಜ್ ಆಗಿರ್ತದೆ. ಆ ರೀತಿಯಾಗಿ ಏನಾಗಿರುತ್ತೆ? ಆ ಬಂಡಲ್ ಮೇಲೆ ಅರೇಂಜ್ ಆಗಿರ್ತದೆ. ಒಂದ್ ರೀತಿ ಬ್ಯಾಂಡ್, ಅದು ಪಟ್ಟಿ ಇದ್ದಾಗೆ ಕಾಣ್ತಾ ಇರ್ತದೆ. ಸೊ ಒನ್ ಈಸ್ ಡಾರ್ಕ್ ಕಲರ್, ಅನದರ್ ಒನ್ ಈಸ್ ಲೈಟ್ ಕಲರ್.
ಈ ಪಟ್ಟಿಯಲ್ಲಿ ಎರಡು ತರ ಇದೆ. ಒಂದು ಡಾರ್ಕ್ ಬ್ಯಾಂಡ್ ಅಂತ ಕರಿತೀವಿ. ಸೊ ಅನದರ್ ಒನ್ ಈಸ್ ಲೈಟ್ ಬ್ಯಾಂಡ್. then again dark, again light. ಈ ತರ ಆಲ್ಟರ್ನೇಟಿವ್ ಆಗಿ ಏನಾಗಿರ್ತದೆ, ಅರೇಂಜ್ ಆಗಿರ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ striation. ಏನಂತ ಕರಿತೀವಿ ನಾವು? striation or bands or strips. So these striations or strips or bands are arranged alternatively on the muscle bundle, muscular bundle or muscle fiber bundle. ಅದ್ರ ಮೇಲೆ ಆಲ್ಟರ್ನೇಟಿವ್ ಆಗಿ ಏನಾಗಿರುತ್ತೆ, ಅರೇಂಜ್ ಆಗ್ತಾ ಹೋಗಿರ್ತದೆ. ಹೆನ್ಸ್ they named as striated muscular tissue. ಹಾಗಾಗಿ ಆ ಟಿಶ್ಯೂ ಅನ್ನ, ಆ ಮಸಲ್ ಬಂಡಲ್ಸ್ ಅನ್ನ, ಆ ಮಸ್ಕ್ಯುಲರ್ ಏನಿದೆ ಟಿಶ್ಯೂ, ಮಸಲ್ ಫೈಬರ್ಸ್ ಅನ್ನ ನಾವು ಏನಂತ ಕರಿತೀವಿ ಇನ್ನೊಂದು ಹೆಸರಲ್ಲಿ? striated muscle fibers, because they have striation, dark and light strips on the surface ಅಂತ ಕರಿತೇವೆ. ಹಾಗಾಗಿ ಇದನ್ನ ಸ್ಕೆಲಿಟಲ್ ಮಸಲ್ ಅಂತಾನೂ ಕರಿತೀವಿ, striated muscular tissue ಅಂತ ಕರಿತೇವೆ. ಯಾಕೆಂದ್ರೆ ಆ ಸ್ಟ್ರಯೇಷನ್ ಇದೆ, ಆ ಸ್ಟ್ರಿಪ್ಸ್ ಇದೆ, ಬ್ಯಾಂಡ್ ಇದೆ, ಪಟ್ಟಿ ಇದೆ. ಆ ಪಟ್ಟಿ ಇರೋದ್ರಿಂದನೇ ಇದಕ್ಕೆ striated muscular tissue ಅಂತ ಕರಿತೇವೆ. Then so each cell has, or muscle fiber has a nucleus. ಸೊ ಏನಿದೆ ಅದ್ರ ಒಳಗಡೆ, ಒಂದೊಂದು ಎಳೆ ಒಳಗಡೆ ನ್ಯೂಕ್ಲಿಯಸ್ ಅನ್ನ ನೋಡ್ತೇವೆ ನಾವು. ನೋಡಿ, ಇದು ಒಂದು ಎಳೆ ಅಂತ ಇಟ್ಕೊಳ್ಳೋಣ, ಮಸಲ್ ಫೈಬರ್. ಮಧ್ಯದಲ್ಲಿ ಏನ್ ನೋಡ್ತೀವಿ ನಾವು? ನ್ಯೂಕ್ಲಿಯಸ್ ಅನ್ನ ನೋಡ್ತೇವೆ. ಸೊ ಒಂದರಲ್ಲಿ ಮತ್ತೆ ಅನೇಕ ಎಳೆಗಳು ಬರುತ್ತೆ, ಮಯೋಫೈಬ್ರಿಲ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಬ್ರೀಫ್ ಸಮ್ಮರಿ ಆಫ್ skeletal tissue or striated type of muscular tissue. So we will learn more in the last chapter about the same tissue in details. ನಾವು ಇದನ್ನೇ ಮತ್ತೆ ಕೊನೆಯ ಚಾಪ್ಟರ್ ನೋಡ್ತೀವಿ. ಅದನ್ನ ಬಹಳ ಡೀಟೇಲ್ ಆಗಿ ಸ್ಟಡಿ ಮಾಡೋರಿದ್ದೇವೆ ನಾವು. ಎಂತಹ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ, ಹೇಗೆ ಕಾಣಿಸುತ್ತೆ ಬ್ಯಾಂಡ್ಸ್ ಅನ್ನೋದನ್ನ ಡೀಟೇಲ್ ಆಗಿ ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡೋಣ. ಸೊ ಈಗ ಬ್ರೀಫ್ ಆಗಿ ತಿಳ್ಕೊಂಡ್ರೆ ಸಾಕು. ಸೊ ದಟ್ ಕಂಪ್ಲೀಟ್ಸ್ ದಿ ಫಸ್ಟ್ ಟೈಪ್ ಆಫ್ ಮಸ್ಕ್ಯುಲರ್ ಟಿಶ್ಯೂ, ದಟ್ ಈಸ್ striated muscle fibers or muscular tissue. Coming to the second one, that is unstriated. ಏನಂತ ಹೇಳ್ತೇವೆ? unstriated muscle fibers or muscular tissue. So see this diagram, you can see ಇಲ್ಲಿದೆ ನೋಡಿ, ಇಲ್ಲಿ ಏನು ಕಾಣ್ತಾ ಇದೆ? ಸೊ ದಿಸ್ ಈಸ್ ದಿ ಸೆಕೆಂಡ್ ಟೈಪ್, ದಟ್ ಈಸ್ unstriated muscle fibers or muscular tissue. So in this type, muscle fibers with tapering at both ends. ಏನಾಗಿದೆ? ಈಚ್ ಫೈಬ್ರಿಲ್ ಹ್ಯಾಸ್ ಎ ಟ್ಯಾಪರಿಂಗ್ ಎಂಡ್ಸ್ ಅಂತ ಕರಿತೇವೆ. ತುದಿ ಚೂಪಾಗಿದೆ ನೋಡಿ, ಆ ಕಡೆ ಈ ಕಡೆ ತುದಿ ಏನಾಗಿದೆ? ಚೂಪಾಗಿದೆ. ಸೊ ಈಚ್ ಫೈಬರ್, ದಟ್ ಈಸ್ ಮಸಲ್ ಫೈಬರ್ ವಿತ್ ಟ್ಯಾಪರಿಂಗ್ ಎಂಡ್ಸ್ ಅಂತ ಕರಿತೇವೆ. ಎರಡೂ ಕಡೆ ಚೂಪಾಗಿರ್ತಕ್ಕಂಥದ್ದು. ದೆನ್ ಈಚ್ ಫೈಬ್ರಿಲ್ has single nucleus. Look at this structure. ನೋಡಿ, ಕಾಣ್ತಾ ಇದೆ? This is one muscle fiber. So each has nucleus, that is nucleated ಅಂತ ಕರಿತೇವೆ. ಟ್ಯಾಪರಿಂಗ್ ಎಂಡ್ಸ್ ನೋಡಿ, ಈ ಕಡೆಗೂ ಚೂಪಾಗಿದೆ, ಈ ಕಡೆಗೂ ಚೂಪಾಗಿದೆ. ಅರ್ಥ ಆಗ್ತಿಲ್ಲ? So this type of muscle fibers we can see in stomach and intestinal part. ಎಲ್ಲಿ ನೋಡಬಹುದು ನಾವು ಇದನ್ನ? ಸ್ಟಮಕ್, ಜಠರ ಮತ್ತೆ ಕರುಳಿನ ಭಾಗದಲ್ಲಿ ಏನಿದೆ? composed of the unstriated muscles. Why they named as unstriated? Because they have no striations or strips or bands on the surface. ಈ ಟೈಪ್ ಮಸಲ್ ಅಲ್ಲಿ ಏನಾಗಿರ್ತದೆ? ನಾವು ಫಸ್ಟ್ ಟೈಪ್ ಅಲ್ಲಿ ಸ್ಟಡಿ ಮಾಡಿದ್ವಲ್ಲ, ಸ್ಟ್ರಿಪ್ಸ್, ಬ್ಯಾಂಡ್ಸ್, ಆ ಪಟ್ಟಿ ಎನ್ನುವುದು ಇಲ್ಲಿರೋಲ್ಲ. ದಟ್ ಈಸ್ ಆಬ್ಸೆನ್ಸ್ ಆಫ್ ಸ್ಟ್ರಯೇಷನ್. ಏನಾಗಿದೆ ಇಲ್ಲಿ? ಆ ಸ್ಟ್ರಯೇಷನ್ಸ್ ಕಂಡು ಬರೋದಿಲ್ಲ. ಹಾಗಾಗಿ ಇದನ್ನ ನಾವೇನಂತ ಕರಿತೇವೆ? ಅನ್ಸ್ಟ್ರಯೇಟೆಡ್ ಮಸ್ಕ್ಯುಲರ್ ಟಿಶ್ಯೂ ಆರ್ ಮಸಲ್ ಫೈಬರ್. ಸೊ ದೇ ಆಲ್ಸೋ ಟರ್ಮ್ಡ್ ಆಸ್ ಸ್ಮೂತ್ ಮಸಲ್ಸ್. ಏನಂತ ಕರಿತೀವಿ ನಾವು ಇದನ್ನ? ಸ್ಮೂತ್ ಮಸಲ್ಸ್. ಸೊ
ಈ ಸ್ಮೂತ್ ಮಸಲ್ಸ್ ಏನಿದೆ ದಟ್ ಇಸ್ ಸಾಫ್ಟ್ ಅಂತ ಹೇಳ್ತೇವೆ. ಹೇಗಿರುತ್ತೆ ಇದು ತುಂಬಾ ಸಾಫ್ಟ್ ಇರ್ತಕ್ಕಂಥ ನೇಚರ್ ಇರೋದ್ರಿಂದ ಸ್ಮೂತ್ ಮಸಲ್ಸ್ ಅಂತ ಕರಿತೀವಿ. ಎಲ್ಲಿ ನೋಡಬಹುದು ನಾವು ಸ್ಟಮಕ್ ಮತ್ತೆ ಇಂಟೆಸ್ಟೈನ್ ಪಾರ್ಟ್ ಏನಿದೆ ಅಲ್ಲಿ ಈ ರೀತಿಯ ಮಸಲ್ಸ್ ಇಂದ ಆ ಭಾಗ ಆವೃತವಾಗಿದೆ. ಸೊ ದಟ್ ದೇ ಬ್ರಿಂಗ್ ಕಾಂಟ್ರಾಕ್ಷನ್ ಅಂತ ಕರಿತೇವೆ, ಮಸ್ಕ್ಯುಲರ್ ಕಾಂಟ್ರಾಕ್ಷನ್. ಸೊ ಈ ಸ್ಮೂತ್ ಮಸಲ್ಸ್ ಏನಾಗಿದೆ, ಏನ್ ಕಾಂಟ್ರಾಕ್ಷನ್ ಮಾಡುತ್ತೆ, ದಟ್ ಈಸ್ ದಿ ಇನ್ವಾಲಂಟರಿ ಟೈಪ್ ಆಫ್ ಕಾಂಟ್ರಾಕ್ಷನ್. ಇನ್ವಾಲಂಟರಿ ಟೈಪ್ ಆಫ್ ಕಾಂಟ್ರಾಕ್ಷನ್. ಕಾಂಟ್ರಾಕ್ಷನ್ ಹಾಗಂದ್ರೆ ಏನು? ಇನ್ವಾಲಂಟರಿ ಅಂದ್ರೆ ಏನು? ಇದು ಏನಾಗುತ್ತೆ, ಏನು ಕಾಂಟ್ರಾಕ್ಷನ್ ಮಾಡುವಾಗ ಅದರದ ಒಂದು ಹಿಗ್ಗುವಿಕೆ ಕುಗ್ಗುವಿಕೆ ಏನಿದೆ, ರಿಲ್ಯಾಕ್ಸೇಷನ್ ಕಾಂಟ್ರಾಕ್ಷನ್ ಮಾಡುವಾಗ ಇದೇನಾಗಿರ್ತದೆ, ಇದಕ್ಕೆ ಸಿಗ್ನಲ್ ಬರುತ್ತೆ. ಸೊ ತನ್ನಷ್ಟು ತಾನೇ ಏನಾಗುತ್ತೆ, ಅದು ಕಾಂಟ್ರಾಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಇದಕ್ಕೆ ಸಿಗ್ನಲ್ ಬರುತ್ತೆ. ಸಿಗ್ನಲ್ ಎಲ್ಲಿಂದ ಬರಬೇಕು? ಸೆಂಡ್ ಬೈ ದಟ್ ಈಸ್ ಬ್ರೈನ್ ಅಂತ ಕರಿತೇವೆ. ಬ್ರೈನ್ ಇಂದ ಏನಾಗುತ್ತೆ, ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಬಂದಾಗ ಏನಾಗ್ತದೆ, ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಮಾಡುವಂಥದ್ದು. ಯಾವಾಗ ಆ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಕಾಂಟ್ರಾಕ್ಷನ್ ಆಗ್ತದೆ, ರಿಲ್ಯಾಕ್ಸೇಷನ್ ಆಗ್ತದೆ, ಹಿಗ್ಗುವಿಕೆ ಕುಗ್ಗುವಿಕೆ. ಅಂಥದ್ದನ್ನ ನಾವು ಏನಂತ ಕರಿತೇವೆ, ಇನ್ವಾಲಂಟರಿ ಟೈಪ್. ಸ್ವತಃ ತನಗೆ ತಾನೇ ಏನಾಗುತ್ತೆ, ಆ ಒಂದು ಮೂಮೆಂಟ್ ಅನ್ನ ಅದು ಕೊಡೋದಿಲ್ಲ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಕೊಡೋದಿಲ್ಲ. ಇದು ಏನಾಗಿರ್ತದೆ, ಸಿಗ್ನಲ್. ಸೊ ಡಿಪೆಂಡ್ಸ್ ಆನ್ ದಿ ಸಿಗ್ನಲ್ ಅಂತ ಕರೀತೇವೆ. ಫ್ರಮ್ ದಿ ಬ್ರೈನ್. ಬ್ರೈನ್ ಇಂದ ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಸರಿಯಾಗಿ ಏನಾಗುತ್ತೆ, ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದನ್ನ ನಾವೇನಂತ ಹೇಳ್ತೇವೆ, ಇನ್ವಾಲಂಟರಿ ಟೈಪ್ ಅಂತ ಕರಿತೇವೆ. ಇನ್ವಾಲಂಟರಿ ಟೈಪ್ ಆಫ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದಿ ಸೆಕೆಂಡ್ ಟೈಪ್, ಸ್ಮೂತ್ ಮಸಲ್ ಫೈಬರ್ಸ್ ಆರ್ ಅನ್ಸ್ಟ್ರಯೇಟೆಡ್ ಮಸಲ್ ಫೈಬರ್ಸ್. ನೋಡಿ, ಉದ್ದುದ್ದವಾಗಿದೆ, ಒಂದೊಂದೇ ನ್ಯೂಕ್ಲಿಯಸ್ ಇದೆ, ಟೇಪರಿಂಗ್ ಎಂಡ್ಸ್ ಇದೆ, ಆ ಕಡೆ ಈ ಕಡೆ ಚೂಪಾಗಿದೆ, ಮತ್ತೆ ಸ್ಮೂತ್ ಅಪಿಯರೆನ್ಸ್ ಇರೋದ್ರಿಂದ ನಾವು ಎಲ್ಲಿ ನೋಡ್ತೇವೆ ಇದನ್ನ, ನಾವು ಸ್ಟಮಕ್ ಮತ್ತೆ ಇಂಟೆಸ್ಟೈನ್ ಪಾರ್ಟ್ ಅಲ್ಲಿ ಹೆಚ್ಚಾಗಿ ನೋಡ್ತೀವಿ. ಜೊತೆಗೆ ಎಂತ ಕಾಂಟ್ರಾಕ್ಷನ್ ಅಂತ ಹೇಳ್ಬೋದು ಇದನ್ನ, ದಟ್ ಈಸ್ ಇನ್ವಾಲಂಟರಿ ಟೈಪ್ ಆಫ್ ಕಾಂಟ್ರಾಕ್ಷನ್. Then we move on to this last one, that is cardiac muscle fibers. Third one is cardiac muscle fiber. Look at this diagram. So this is the structure of cardiac muscle fibers. Third ಬರೋಣ, ಕಾರ್ಡಿಯಕ್ ಅಂತ ಕರಿತೇವೆ. ಸೊ ದಿಸ್ ಟೈಪ್ ಆಫ್ ಮಸಲ್ ಫೈಬರ್ಸ್ ಆರ್ ಮಸ್ಕ್ಯುಲರ್ ಟಿಶ್ಯೂ we can see only in the part that is heart part of our body. ಎಲ್ಲಿ ನೋಡ್ತೀವಿ ನಾವು ಅದನ್ನ? ಹಾರ್ಟ್ ಭಾಗದಲ್ಲಿ ಮಾತ್ರ ನೋಡ್ತೇವೆ. ಇನ್ನು ಯಾವ ದೇಹದ ಯಾವ ಭಾಗದಲ್ಲೂ ಕೂಡ ಕಾರ್ಡಿಯಕ್ ಮಸಲ್ಸ್ ಇರೋದಿಲ್ಲ. ಸೊ ಇಟ್ ಪ್ರೆಸೆಂಟ್ ಓನ್ಲಿ ಅಟ್ ಹಾರ್ಟ್ ಪಾರ್ಟ್ ಆಫ್ ದಿ ಬಾಡಿ. ಹಾರ್ಟ್ ಪಾರ್ಟ್ ಅಲ್ಲಿ ಮಾತ್ರ ಇದ್ರೆ. ಸೊ ಅವರ್ ಹಾರ್ಟ್ ಸೊ ಕಂಪ್ಲೀಟ್ಲಿ ಕಂಪೋಸ್ಡ್ ಆಫ್ ಕಾರ್ಡಿಯಕ್ ಮಸಲ್ ಫೈಬರ್ಸ್. ನಮ್ಮ ಹೃದಯ ಏನಿದೆ, ಕಾರ್ಡಿಯಕ್ ಮಸ್ಕ್ಯುಲರ್ ಟಿಶ್ಯೂ ಮಸಲ್ ಫೈಬರ್ಸ್ ನಿಂದ ಮಾಡಲ್ಪಟ್ಟಿದೆ. ಹೆನ್ಸ್ ಇಟ್ ಈಸ್ ಮಯೋಜೆನಿಕ್ ಅಂತ ಹೇಳ್ತೇವೆ ನಾವು. ಮಸ್ಕ್ಯುಲರ್ ಆರ್ಗನ್ ಇದ್ದಂಗಿರುತ್ತೆ ಹಾರ್ಟ್. ಸೊ ಈ ಕಾರ್ಡಿಯಕ್ ಮಸಲ್ ಫೈಬರ್ಸ್ ಅನ್ನ ಹೃದಯ ಭಾಗದಲ್ಲಿ ಬಿಟ್ರೆ ಇನ್ ಯಾವ ಭಾಗದಲ್ಲೂ ಕೂಡ ನಾವು ನೋಡೋದಿಲ್ಲ. ಒಂದೇ ಪಾರ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಇರುವಂತದ್ದು. ಸೊ ದಿಸ್ ಟೈಪ್ ಆಫ್ ಮಸಲ್ ಫೈಬರ್ ಹಿಯರ್, muscle fibers are branched. ಏನಾಗಿದೆ ಇಲ್ಲಿ? ಬ್ರಾಂಚ್ಡ್ ಆಗಿದೆ, ಮತ್ತೆ ಕವಲುಗಳಿಂದ ಕೂಡಿದೆ. ಇಲ್ಲಿ ಮಸಲ್ ಫೈಬರ್ಸ್ ಏನಿದೆ, ಒಂದು ಮತ್ತು ಎರಡನೇ ಟೈಪ್ ಅಲ್ಲಿ ನೋಡಿದ್ವಿ, ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಇತ್ತು ಅಲ್ವಾ, ಒಂದೊಂದೇ ಎಳೆಯನ್ನ ನೋಡಿದ್ವಿ. ಆದ್ರೆ ಇಲ್ಲೇನಾಗಿರ್ತದೆ, ಬ್ರಾಂಚ್ ಆಗಿರ್ತದೆ, ಕವಲಾಗಿರ್ತದೆ ಈ ತರ. ಸೊ ಆ ಬ್ರಾಂಚ್ಡ್ ಸ್ಟ್ರಕ್ಚರ್ ಏನಿದೆ, each branch connected to another by the junction called intercalary disc. Intercalary disc. ನೋಡಿ, ಈಗ ಏನಾಗಿದೆ, ಇದು ಬ್ರಾಂಚ್ಡ್ ಸ್ಟ್ರಕ್ಚರ್. ಫೈಬರ್ಸ್ ಏನಾಗಿದೆ, ಬ್ರಾಂಚ್ ಆಗಿದೆ. ಈ ಬ್ರಾಂಚಸ್ ಏನಿದೆ, ಒಂದು ಮತ್ತೆ ಮತ್ತೊಂದು ಬ್ರಾಂಚ್ಗೆ ಮಧ್ಯೆ ಕನೆಕ್ಷನ್ ಇದೆ, ಜಂಕ್ಷನ್ ಇದೆ.
here there is a junction between two branches that links these two branches. ಇವೆರಡಕ್ಕೆ ಲಿಂಕ್ ಕೊಡುವಂತ ಜಂಕ್ಷನ್. ಸೊ ಹೀಗೆ ನಾವು ಅಲ್ಲಲ್ಲಿ ಏನಾಗಿದೆ ಜಂಕ್ಷನ್ ಅನ್ನ ನೋಡ್ತೇವೆ, ಹೌದಾ? ಇಂಟರ್ ಸ್ಪೇಸ್ ಅಲ್ಲಿ ಈ ಜಂಕ್ಷನ್ ಅನ್ನ ಏನಂತ ಕರೆಯೋಣ? ಇಂಟರ್ ಕ್ಯಾಲರಿ ಡಿಸ್ಕ್ ಅಂತ ಕರಿತೇವೆ. ಇಂಟರ್ ಕ್ಯಾಲರಿ ಡಿಸ್ಕ್. ಸೊ ಕಾರ್ಡಿಯಾಕ್ ಮಸಲ್ಸ್ ಅಲ್ಲಿ ಏನು ಅಂದಾಗ muscle fibers. So one specific muscle fiber starts a kind of contraction. So that brings the contraction of all fibers gradually. ಏನು ಹೀಗಂದ್ರೆ ಅಂದ್ರೆ ಈ ಕಾರ್ಡಿಯಕ್ ಮಸಲ್ಸ್ ಅಲ್ಲಿ ಏನಾಗುತ್ತೆ, ಯಾವುದೋ ಒಂದು ಸ್ಪೆಸಿಫಿಕ್ ಮಸಲ್ ಫೈಬರ್ ಇದೆ, ಒಂದು ಎಳೆ ಇದೆ, ಅಲ್ಲಿಂದ ಕಾಂಟ್ರಾಕ್ಷನ್ ಏನು ಆ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ, ಏನು ಕುಗ್ಗುವಿಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದೇ ಒಂದು ಎಳೆಯಿಂದ ಸ್ಟಾರ್ಟ್ ಆಗಿದ್ದು ಕ್ರಮೇಣ ಏನಾಗುತ್ತೆ, ಎಂಟೈರ್ ಪಾರ್ಟ್ ಅನ್ನ ಆವರಿಸಿಕೊಳ್ಳುತ್ತೆ, ಇಡೀ ಭಾಗವನ್ನ ಆವರಿಸಿಕೊಳ್ಳುತ್ತೆ. ಆ ನಂತರ ಪ್ರತಿಯೊಂದು ಎಳೆ ಏನಾಗುತ್ತೆ, ಗ್ರಾಜುವಲ್ ಆಗಿ ಕಾಂಟ್ರಾಕ್ಷನ್ಗೆ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಸೊ ದಟ್ ಕೈಂಡ್ ಆಫ್ ಕಾಂಟ್ರಾಕ್ಷನ್ ಬೈ ಎ ಸ್ಪೆಸಿಫಿಕ್ ಮಸಲ್ ಫೈಬರ್ ಈಸ್ ಕಾಲ್ಡ್ ರಿಥಮಿಕ್ ಕಾಂಟ್ರಾಕ್ಷನ್. A rhythmic type of contraction. Rhythmic type of contraction. So that particular type of muscle fiber nothing but pacemaker. Nothing but pacemaker. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಹಾರ್ಟ್ ಅಲ್ಲಿ ಏನು ಇಷ್ಟು ಫೈಬರ್ಸ್ ಇದೆಯಲ್ಲ, ಒಂದು ಎಳೆ ಫೈಬರ್ ಏನಾಗುತ್ತೆ ಸ್ಟಾರ್ಟ್ ಮಾಡುತ್ತೆ ಆ ಒಂದು ಕಾಂಟ್ರಾಕ್ಷನ್, ಕುಗ್ಗುವಿಕೆ ಕುಗ್ಗುವಿಕೆಯನ್ನು ಸ್ಟಾರ್ಟ್ ಮಾಡ್ತದೆ. ಆ ಒಂದು ಪರ್ಟಿಕ್ಯುಲರ್ ಎಂಡಿಂದ ಸ್ಟಾರ್ಟ್ ಆಗಿರುವಂತಹ ಕಾಂಟ್ರಾಕ್ಷನ್ನು ಕ್ರಮೇಣ ಎಲ್ಲದಕ್ಕೂ ಏನ್ ಮಾಡುತ್ತೆ, ಅದು ಸೆಂಡ್ ಮಾಡ್ತಾ ಹೋಗುತ್ತೆ ಕಾಂಟ್ರಾಕ್ಷನ್ ಅನ್ನ, ಆ ಸ್ಟಿಮ್ಯುಲಸ್ ಅನ್ನ. ಆ ಇಡೀ ಒಂದು ಕಾಂಟ್ರಾಕ್ಷನ್ ಗ್ರಾಜುವಲ್ ಆಗಿ ಎಂಟೈರ್ ಮಸಲ್ ಫೈಬರ್ಸ್ ಅನ್ನ ಆವರಿಸ್ಕೊಳ್ತದೆ. ಅಂಥ ಟೈಪ್ ಕಾಂಟ್ರಾಕ್ಷನ್ ಅನ್ನ ನಾವೇನಂತ ಕರಿತೇವೆ, ರಿಥಮಿಕ್ ಟೈಪ್ ಆಫ್ ಕಾಂಟ್ರಾಕ್ಷನ್ ಅಂತ ಕರಿತೇವೆ. ಸೊ ಇದನ್ನ ನಾವು ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಡೀಟೈಲ್ ಆಗಿ ಸ್ಟಡಿ ಮಾಡ್ತೇವೆ. ಅಲ್ಲಿ ನೋಡೋಣ ಹೇಗಿರುತ್ತೆ ಅನ್ನೋದನ್ನ. ಸೊ ಜಸ್ಟ್ ಈಗಷ್ಟು ತಿಳ್ಕೊಳ್ಳಿ, ಆ ಕಾಂಟ್ರಾಕ್ಷನ್ ಅನ್ನ ರಿಥಮಿಕ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಒಂದು ಸ್ಪೇಸ್ ಇಂದ ಪ್ರಾರಂಭವಾಗುತ್ತಲ್ಲ ಕಾಂಟ್ರಾಕ್ಷನ್, ಆ ಎಳೆ ಏನಂತ ಹೇಳೋಣ ನಾವು ಅದನ್ನ ಪೇಸ್ ಮೇಕರ್ ಅಂತ ಕರಿತೇವೆ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಕಾರ್ಡಿಯಕ್ ಮಸಲ್ಸ್. ಹಿಯರ್ ಮಸಲ್ ಫೈಬರ್ಸ್ ಆರ್ ಬ್ರಾಂಚ್ಡ್ and interconnected by a junction called intercalary disc. So this type of muscle fibers found only in the heart part of our body. ನಮ್ಮ ಹೃದಯದ ಭಾಗದಲ್ಲಿ ನೋಡಬಹುದು. Then it perform a special type of contraction called rhythmic contraction. That particular place or space or spot starts from the contraction. It is known as or termed as pacemaker. So this is the brief summary of cardiac muscles. ಹೀಗೆ ನಾವು ಮೂರು ರೀತಿಯಾಗಿರ್ತಕ್ಕಂತಹ ಮಸ್ಕ್ಯುಲರ್ ಟಿಶ್ಯೂನನ್ನ ನೋಡ್ತಾ ಹೋಗ್ಬೋದು. ಒಂದು ಸ್ಟ್ರೈಯೇಟೆಡ್, ಎರಡನೇದಾಗಿ ಅನ್ಸ್ಟ್ರೈಯೇಟೆಡ್, ಆಲ್ಸೋ ಕಾಲ್ಡ್ ಸ್ಮೂತ್ ಮಸಲ್ಸ್. ದೆನ್ ಥರ್ಡ್ ಒನ್ ಕಾರ್ಡಿಯಕ್ ಮಸಲ್. Now we move on to the last type of tissue, that is nervous tissue. Nervous tissue. ಕೊನೆಯದಾಗಿ ಬರೋಣ, ಅದು ಯಾವುದದು? ನರ್ವಸ್ ಟಿಶ್ಯೂ. ನರ್ವಸ್ ಟಿಶ್ಯೂ. ಸೊ ಇನ್ ದಿಸ್ ಟೈಪ್ ಏನಾಗಿರ್ತದೆ ಇಲ್ಲಿ ನಮ್ಮ ನರ್ವಸ್ ಟಿಶ್ಯೂನಲ್ಲಿ ಅಂದಾಗ, ಸೊ ನರ್ವಸ್ ಟಿಶ್ಯೂ ಕಂಪೋಸ್ಡ್ ಆಫ್ ನರ್ವ್ ಸೆಲ್ಸ್. ಏನಿಂದ ಮಾಡಲ್ಪಟ್ಟಿದೆ? ಅನೇಕ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ. ಆಸ್ ಯೂಶುವಲ್ ಆಗಿ ಆ ಸೆಲ್ಸ್ ಅನ್ನ ಏನಂತ ಕರೆಯೋಣ ನಾವು? ನರ್ವ್ ಸೆಲ್ಸ್ ಅಂತ ಕರಿತೇವೆ. ನರ್ವ್ ಸೆಲ್ಸ್ ಆರ್ ನ್ಯೂರಾನ್ಸ್. ಇನ್ನೊಂದು ಹೆಸರಲ್ಲಿ ಏನಂತ
ನಾವು ನ್ಯೂರಾನ್ಸ್ ಅಂತ ಕರಿತೇವೆ. ಸೊ ನರ್ವಸ್ ಟಿಶ್ಯೂ made up of nerve cells or neurons. Coming to the structure of a neuron. ಹಾಗಾದ್ರೆ ನ್ಯೂರಾನ್ ಅಥವಾ ನರ್ವ್ ಸೆಲ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಈಗ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅನ್ನ ನೋಡಿ ಹೇಗೆ ಕಾಣಿಸುತ್ತೆ. ಸೊ ದಿಸ್ ಇಸ್ ದಿ ಟಿಪಿಕಲ್ ಸ್ಟ್ರಕ್ಚರ್ ಆಫ್ ಎ ನ್ಯೂರಾನ್ ಆಫ್ ನರ್ವ್ ಸೆಲ್. ಒಂದು ನ್ಯೂರಾನ್ ಅಥವಾ ನರ್ವ್ ಸೆಲ್ ನ ರಚನೆ ಇದು. ಅರ್ಥ ಆಗ್ತಿದೆಯಲ್ಲ ಹೇಗಿದೆ ಇದು ಅಂದಾಗ. ಸೊ ದಿಸ್ ಈಸ್ ದಿ ಬಾಡಿ ಆಫ್ ನ್ಯೂರಾನ್ ಕಾಲ್ಡ್ ಸೈಟಾನ್. ಏನಂತ ಕರೆಯೋಣ ಇದನ್ನ? ಹೀಗಿರುತ್ತದೆ. ನಾವು ನೋಡಿದಾಗ ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ಈ ತರ ಕಾಣಿಸುತ್ತೆ. ಸೊ ಇದಕ್ಕೆ ಮತ್ತೆ ಏನಾಗಿದೆ, ಈ ತರ ಬ್ರಾಂಚಸ್ ಅನ್ನ ನೋಡ್ತೇವೆ. ಈ ತರ ಬ್ರಾಂಚಸ್ ಬರುತ್ತೆ. ಹೀಗೆ ಹೋಗಿರ್ತದೆ ಬ್ರಾಂಚಸ್. ಒಂದು ಮಾತ್ರ ಪೋಸ್ಟೀರಿಯರ್ ಭಾಗ ಮುಂದುವರೆದು ಹೋಗಿರ್ತದೆ. ಸೊ ಈ ತರ ಹೋಗಿರ್ತದೆ ಪೋಸ್ಟೀರಿಯರ್ ಪಾರ್ಟ್. ಮತ್ತೆ ಇಲ್ಲಿ ನಾವು ಈ ರೀತಿ ಬ್ರಾಂಚಸ್ ಅನ್ನ ನೋಡ್ತೇವೆ. ಸೊ ಈ ತರ ಕಾಣಿಸ್ತಾ ಇರ್ತದೆ. ಇದು ಒಂದು ನರ್ವ್ ಸೆಲ್ ನ ರಚನೆ, ಒಂದು ನರ್ವ್ ಸೆಲ್ ನ ರಚನೆ. ಇಲ್ಲಿ ನಾವು ನೋಡ್ತೇವೆ ದಿಸ್ ಈಸ್ ಕಾಲ್ಡ್ ದಿ ಸೈಟಾನ್ ಅಂತ ಕರಿತೇವೆ, ಅಥವಾ ಏನಂತ ಹೇಳ್ತೀವಿ, ಬಾಡಿ ಆಫ್ ನ್ಯೂರಾನ್. ಇದು ಮಧ್ಯ ಮೇಲ್ಭಾಗದಲ್ಲಿ ಕಾಣಿಸುವಂತದ್ದು. ಇದನ್ನ ನಾವೇನಂತ ಕರಿತೇವೆ? ಸೈಟಾನ್ ಅಂತ ಕರಿತೇವೆ. ಸೈಟಾನ್ ಅಂತ ಕರಿತೇವೆ. ನೆಕ್ಸ್ಟ್ ಬರೋಣ. ಅಟ್ ದಿ ಟರ್ಮಿನಲ್ ಪಾರ್ಟ್ ಆಫ್ ದಿ ಸೈಟಾನ್ ಆರ್ ಬಾಡಿ, ನರ್ವ್ ಬಾಡಿ, ಸೆಲ್ ಬಾಡಿ ಏನಾಗ್ತದೆ? ಇಟ್ ಈಸ್ ಬ್ರಾಂಚ್ಡ್. ನೋಡಿ ಈ ಟರ್ಮಿನಲ್ ಪಾರ್ಟ್ಸ್ ಏನಾಗಿದೆ, ಈ ತರ ಬ್ರಾಂಚ್ ಅಂತ ಕೂಡಿದೆ. ಬ್ರಾಂಚ್ ನೋಡಿ ಎಷ್ಟೊಂದು ಬ್ರಾಂಚಸ್ ಕಾಣ್ತಾ ಇದೆ. ಎಲ್ಲಿ? ಸೈಟಾನ್ ನ ತುದಿಯ ಭಾಗ ಅನೇಕ ಕವಲುಗಳಿಂದ ಕೂಡಿದೆ. ಕಾಣ್ತಾ ಇದೆಯಲ್ವಾ? ಸೊ ದೀಸ್ ಬ್ರಾಂಚಸ್ ಆರ್ ಕಾಲ್ಡ್ ಡೆಂಡ್ರೈಟ್ಸ್. ಏನಂತ ಕರಿತೀವಿ? ಡೆಂಡ್ರೈಟ್ಸ್ ಅಂತ ಕರಿತೇವೆ. ಸೊ ಹಿಯರ್ ದಿ nerve impulses received through the dendrites ಅಂತ ಕರಿತೇವೆ. ನರ ಸಂವೇದನೆ ಸ್ಟಾರ್ಟ್ ಆಗೋದು ಎಲ್ಲಿಂದ? ರಿಸೀವ್ ಮಾಡ್ಕೊಳ್ಳೋರು ಯಾರು? ಡೆಂಡ್ರೈಟ್ಸ್. ಅಲ್ಲಿಂದ ಆಕ್ಸಾನ್ ಗೆ ಹೋಗ್ತದೆ. ಸೊ these branches are called dendrites. Then the posterior long body called axon ಅಂತ ಕರಿತೇವೆ. This is nothing but axon. 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 So the part axon covered by a sheath. ಒಂದು ಶೀಟ್ ಇಂದ ಏನಾಗಿದೆ? ಕವರ್ ಆಗಿದೆ. ಇಲ್ಲಿ ನೋಡಿ ಈ ತರ ಶೀಟ್ ಇಂದ ಕವರ್ ಆಗಿದೆ. This is called myelin sheath. Myelin sheath. Myelin sheath. Then the basal part of the axon, look at this dendrites. ಈ ಕೆಳಗಡೆ ಭಾಗ ಏನಿದೆ, ಉದ್ದವಾದ ಭಾಗ, ಅದ್ರ ಬೇಸಲ್ ಪಾರ್ಟ್ ಅಲ್ಲಿ ನೋಡಿ ಅಲ್ಲಲ್ಲಿ ನಾವು ಈ ರೀತಿ ನಾಬ್ಸ್ ಅನ್ನು ನೋಡ್ತೀವಿ. ಅಗೈನ್ ಇಟ್ ಇಸ್ ಬ್ರಾಂಚ್ಡ್. ಮತ್ತೆ ಇಲ್ಲೇನಾಗಿದೆ? ಕವಲಿನಿಂದ ಕೂಡಿದೆ. ಈ ಇಲ್ಲೇನ್ ಕಾಣ್ತಿದೆ ಡಾಟ್ಲೆಸ್ ಸ್ಟ್ರಕ್ಚರ್, ಇದನ್ನ ನಾವು ಸಿನಾಪ್ಟಿಕ್ ನಾಬ್ಸ್ ಅಂತ ಕರಿತೀವಿ. ಸಿನಾಪ್ಟಿಕ್ ನಾಬ್ಸ್, KNOBS, ಸಿನಾಪ್ಟಿಕ್ ನಾಬ್ಸ್ ಅಂತ ಕರಿತೀವಿ. ಹಿಯರ್ ದಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ದೇರ್. ಏನಾಗಿರ್ತದೆ ಅಲ್ಲಿ? ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತದೆ ಅಲ್ಲಿ. ಎಲ್ಲಿ? ಸಿನಾಪ್ಟಿಕ್ ನಾಬ್ಸ್ ಅಲ್ಲಿ. ಸೊ ಇದನ್ನ ನಾವು ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೀವಿ, ಸಿನಾಪ್ಟಿಕ್ ನಾಬ್ಸ್ ಅಂತ ಕರಿತೇವೆ. ಸೊ ದಿ ನರ್ವ್ ಇಂಪಲ್ಸಸ್ ಫ್ರಮ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್ ಥ್ರೂ ಏನಂತ ಕರಿತೇವೆ? ಸಿನಾಪ್ಟಿಕ್ ನಾಬ್ಸ್ ಆರ್ ಸಿನಾಪ್ಟಿಕ್ ಕ್ಲೆಫ್ಟ್. ಇದ್ರ ಮುಖಾಂತರ ಏನಾಗುತ್ತೆ? ಒಂದು ಮತ್ತೊಂದಕ್ಕೆ ಏನಾಗುತ್ತೆ? ಇಂಪಲ್ಸಸ್, ನರ ಸಂವೇದನೆ ಏನಾಗುತ್ತೆ? ಪಾಸ್ ಆಗ್ತಾ ಹೋಗುತ್ತೆ ಥ್ರೂ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೇವೆ. ಎಕ್ಸಾಂಪಲ್ ಡೊಪಮೈನ್ ನ್ಯೂರೋ ಟ್ರಾನ್ಸ್ಮಿಟರ್. ಸೊ ಇಲ್ಲಿ ನಾವು ನೋಡ್ತೇವೆ ಈ ತರದ ರಚನೆಯನ್ನ. This is a typical structure of a neuron or nerve cells. So the body of nerve cell, that is the cyton. Cyton has a center nucleus surrounded by cytoplasm. Then minute nacelles granules. ಕೆಲವೇನೋ ಗ್ರಾನ್ಯೂಲ್ಸ್ ಕಾಣ್ತಾ ಇರ್ತದೆ, ಅದನ್ನ ನೆಸಲ್ಸ್ ಗ್ರಾನ್ಯೂಲ್ಸ್ ಅಂತ ಕರಿತೇವೆ. So the terminal part of the cyton is branched. That branch is called dendrite. ಏನಂತ ಕರಿತೀವಿ ಆ ಬ್ರಾಂಚ್ ಅನ್ನ? ಡೆಂಡ್ರೈಟ್ಸ್ ಅಂತ ಕರಿತೇವೆ. Then the posterior part, long
part, axon. At the base of the axon, we can see some knobs, that is synaptic knobs. Here the neurotransmitters are enclosed ಅಂತ ಕರೀತೇವೆ. So this is the brief summary of nervous tissue. So in nervous tissue, such a type of nerve cells or neurons covered or supported by a special type of cell called neuroglia. Neuroglia. ಇಲ್ಲಿ ನೋಡಿ, ಈ ನರ್ವಸ್ ಟಿಶ್ಯೂನಲ್ಲಿ ಇಂತಹ ಅನೇಕ ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್ಸ್ ಅನ್ನ ಏನ್ ಮಾಡುತ್ತೆ, ಒಂದು ವಿಶೇಷವಾಗಿರುವಂತಹ ಮತ್ತೊಂದು ಸೆಲ್ಲು ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡ್ತದೆ. ನರ್ವಸ್ ಟಿಶ್ಯೂನಲ್ಲಿ ಅಲ್ಲಲ್ಲಿ ಏನಾಗಿದೆ, ವಿಶೇಷವಾಗಿರುವಂತಹ ಸೆಲ್ಸ್ ಅನ್ನ ನೋಡ್ತೇವೆ. ಆ ಸೆಲ್ಸ್ ಅನ್ನ ನ್ಯೂರೋಗ್ಲಿಯಾ ಅಂತ ಕರಿತೇವೆ. ಸೊ ವಿ ಟರ್ಮ್ಡ್ ಆಸ್ ನ್ಯೂರೋಗ್ಲಿಯಾ. ಏನ್ ಮಾಡುತ್ತಿದ್ದು ನ್ಯೂರೋಗ್ಲಿಯಾ? ಸೊ ಈಚ್ ನ್ಯೂರೋಗ್ಲಿಯಾ ಸಪೋರ್ಟ್ ಅಂಡ್ ಏನ್ ಕೊಡ್ತದೆ, ಅದಕ್ಕೆ ಪ್ರೊಟೆಕ್ಟ್ ಸಮ್ ನ್ಯೂರಾನ್ಸ್. ಕೆಲವು ನ್ಯೂರಾನ್ಸ್ ಗಳನ್ನ ಏನ್ ಮಾಡುತ್ತೆ, ಅದು ಗುಂಪಾಗಿ ಸಪೋರ್ಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡ್ತದೆ. ಅಂತ ಇದನ್ನ ಜೀವಕೋಶವನ್ನ, ಸ್ಪೆಷಲ್ ಟೈಪ್ ಆಫ್ ಸೆಲ್ ಅನ್ನ ಏನಂತ ಹೇಳೋಣ ನಾವು, ನ್ಯೂರೋಗ್ಲಿಯಾ ಅಂತ ಕರಿತೇವೆ. ಸೊ ದಿಸ್ ಇಸ್ ದಿ ಬ್ರೀಫ್ summary of the nervous tissue. Then it completes the types of tissues: epithelial tissue, then connective tissue, muscular tissue and nervous tissue. ನಾವು ಹೀಗೆ 4 ರೀತಿಯಾಗಿರ್ತಕ್ಕಂಥ ಟಿಶ್ಯೂಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಎಪಿಥೀಲಿಯಲ್, ಮತ್ತೆ ಅದರಲ್ಲಿ ನಾವು ಅನೇಕ ವಿಧಗಳನ್ನ ನೋಡಿದ್ವಿ. ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ, ಕಲ್ಮಿನಾರ್, ಕ್ಯೂಬಾಯ್ಡಲ್, ಸೀಲಿಯೇಟೆಡ್, ಗ್ಲ್ಯಾಂಡ್ಯುಲಾರ್, ಈ ತರ ನೋಡಿದ್ವಿ ಟೈಪ್ಸ್ ಅನ್ನ. ಆ ಎಪಿಥೀಲಿಯಲ್ ಅಲ್ಲೇ ಸಿಂಪಲ್ ಅಂಡ್ ಕಾಂಪೌಂಡ್ ಅಂತ ಬರ್ತದೆ. ಸಿಂಪಲ್ ಅಲ್ಲಿ ಇದಿಷ್ಟು ಬರುವಂಥದ್ದು. ಇನ್ನು ಎರಡನೇದಾಗಿ ಕನೆಕ್ಟಿವ್ ಟಿಶ್ಯೂ, ಅದರಲ್ಲಿ ನಾವು 2 ಟೈಪ್ ಅನ್ನ ನೋಡ್ತೇವೆ. ಸೊ ಒಂದು ಏನಂತ ಹೇಳ್ತೀವಿ, ಲೂಸ್ ಕನೆಕ್ಟಿವ್ ಟಿಶ್ಯೂ, ಅನದರ್ ಒನ್ ಇಸ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೇವೆ. ಲೂಸ್ ಕನೆಕ್ಟಿವ್ ಟಿಶ್ಯೂನಲ್ಲಿ ಏರಿಯೋಲಾರ್ ಟಿಶ್ಯೂ ಅಂಡ್ ಅಡಿಪೋಸ್ ಟಿಶ್ಯೂ ಸ್ಟಡಿ ಮಾಡಿದ್ವಿ. ಹಾಗೆ ಡೆನ್ಸ್ ಕನೆಕ್ಟಿವ್ ಟಿಶ್ಯೂನಲ್ಲಿ ಡೆನ್ಸ್ ರೆಗ್ಯುಲರ್ ಅಂಡ್ ಡೆನ್ಸ್ ಇರೆಗ್ಯುಲರ್. ಡೆನ್ಸ್ ರೆಗ್ಯುಲರ್ ಜಸ್ಟ್ ಅದೇನಾಗಿರ್ತದೆ, ಅರೇಂಜ್ ಆಗಿರುವಂಥದ್ದು. ಯಾವುದು ಡೆನ್ಸ್ ರೆಗ್ಯುಲರ್ ಟಿಶ್ಯೂ ಏನಾಗಿದೆ, ಜಸ್ಟ್ ಅದು ಕನೆಕ್ಟ್ ಮಾಡುವಂಥ ಟಿಶ್ಯೂ ಆಗಿದೆ, ಮಸಲ್ಗೆ ಮತ್ತೆ ಬೋನ್ಗೆ ಕನೆಕ್ಟ್ ಮಾಡುವಂಥದ್ದು. ಇನ್ ಡೆನ್ಸ್ ಇರೆಗ್ಯುಲರ್ ಬಂದಾಗ ಅಲ್ಲಿ ನಾವು ನೋಡುವಂಥ ಟಿಶ್ಯೂಸ್ ಯಾವುದು, ಕಾರ್ಟಿಲೇಜ್, ಬೋನ್ ಅಂಡ್ ದಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ದಟ್ ಈಸ್ ಬ್ಲಡ್ ಅಂತ ಕರಿತೇವೆ. ಅದು ಡೆನ್ಸ್ ಇರೆಗ್ಯುಲರ್. ಅದರಲ್ಲಿ ನಾವು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಅನ್ನು ನೋಡ್ತೇವೆ, ದಟ್ ಈಸ್ ಕಾರ್ಟಿಲೇಜ್, ಬೋನ್ ಅಂಡ್ ಬ್ಲಡ್. ಇದು 2ನೇ ಟೈಪ್ ಆಯ್ತು. ಇನ್ನು 3ನೇ ಟೈಪಿಗೆ ಬಂದಾಗ ಇವತ್ತಿನ ಕ್ಲಾಸ್ ಅನ್ನು ನಾವು ಸ್ಟಡಿ ಮಾಡಿದಂತಹ ಮಸ್ಕ್ಯುಲರ್ ಟಿಶ್ಯೂ. ಏನು ಮಸ್ಕ್ಯುಲರ್ ಟಿಶ್ಯೂ ಅಂದ್ರೆ, ಸೊ ಮಸ್ಕ್ಯುಲರ್ ಟಿಶ್ಯೂ ಏನಾಗಿರುತ್ತೆ, ಅಟ್ಯಾಚ್ಡ್ ಟು ದಿ ಎಂಡೋಸ್ಕೆಲಿಟಲ್ ಸಿಸ್ಟಮ್. ಇದರಲ್ಲಿ ಮತ್ತೆ 3 ನೋಡ್ತೇವೆ. ಒಂದು ಸ್ಟ್ರೈಯೇಟೆಡ್, ಅನ್ಸ್ಟ್ರೈಯೇಟೆಡ್ ಅಂಡ್ ಕಾರ್ಡಿಯೇಕ್. ಸ್ಟ್ರೈಯೇಟೆಡ್ ಅಂತ ಯಾಕೆ ಕರಿತೀವಿ, ಮೇಲೆ ಬ್ಯಾಂಡ್ ಅಥವಾ ಸ್ಟ್ರಿಪ್ಸ್ ಇರುತ್ತೆ, ಆ ಮಸಲ್ ಫೈಬರ್ಸ್ ಮೇಲೆ ಬ್ಯಾಂಡ್ ಅಥವಾ ಸ್ಟ್ರಿಪ್ಸ್ ಇರುತ್ತೆ, ಹಾಗಾಗಿ ಅದನ್ನ ಸ್ಟ್ರೈಯೇಟೆಡ್ ಅಂತಾನೂ ಕರಿತೀವಿ, ಸ್ಕೆಲಿಟಲ್ ಮಸಲ್ಸ್ ಅಂತಾನೂ ಕರಿತೇವೆ. ಸ್ಮೂತ್ ಮಸಲ್ಸ್ ಅನ್ನ ಏನಂತ ಕರಿತೀವಿ, ಅನ್ಸ್ಟ್ರೈಯೇಟೆಡ್, ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆಫ್ ಸಚ್ ಸ್ಟ್ರೈಯೇಷನ್ಸ್. ಆ ರೀತಿ ಬ್ಯಾಂಡ್ ಇರೋದಿಲ್ಲ. ಸೊ ಎಲ್ಲಿರುತ್ತೆ, ನಾವು ಸ್ಕೆಲಿಟಲ್ ಮಸಲ್ಸ್ ಅನ್ನ, ಸ್ಟ್ರೈಯೇಟೆಡ್ ಮಸಲ್ಸ್ ಅನ್ನ ಎಲ್ಲಿ ನೋಡ್ತೀವಿ, ನಾವು ಸ್ಕೆಲಿಟಲ್ ಪಾರ್ಟ್ ಅನ್ನು ನೋಡ್ತೀವಿ, ಅಟ್ಯಾಚ್ ಟು ದಿ ಸ್ಕೆಲಿಟಲ್ ಪಾರ್ಟ್. ದೆನ್ ಸೆಕೆಂಡ್ ಒನ್ ಇದೆಯಲ್ಲ ಸ್ಮೂತ್ ಮಸಲ್ಸ್, ಸೊ ದೇ ಫೌಂಡ್ ಇನ್ ಇಂಟೆಸ್ಟೈನ್ ಅಂಡ್ ಸ್ಟೊಮಕ್. ಎಲ್ಲಿ ನೋಡ್ತೀವಿ, ಸ್ಟೊಮಕ್ ಮತ್ತೆ ಇಂಟೆಸ್ಟೈನ್. ಹಾಗೆ 3ನೇದು ಕಾರ್ಡಿಯಕ್ ಮಸಲ್ಸ್ ಬಂದಾಗ, ಸೊ ದೇ ಫೌಂಡ್ ಇನ್ ಹಾರ್ಟ್ ಪಾರ್ಟ್, ನಮ್ಮ ಹೃದಯದ ಭಾಗದಲ್ಲಿ ಮಾತ್ರ ನೋಡುವಂಥದ್ದು. ಇಲ್ಲಿ ಏನ್ ನೋಡ್ತೀವಿ ನಾವು, ಬ್ರಾಂಚೆಡ್ ಟೈಪ್ ಅನ್ನ ನೋಡ್ತೇವೆ. ಆ ಬ್ರಾಂಚ್ 2 ಬ್ರಾಂಚ್ ಸೇರಿಸುವಂತ ಜಂಕ್ಷನ್ ನೋಡ್ತೀವಿ. ಆ ಜಂಕ್ಷನ್ ಅನ್ನ ಇಂಟರ್ ಕ್ಯಾಲರಿ ಡಿಸ್ಕ್ ಅಂತ ಕರಿತೇವೆ, ದಟ್ ಕನೆಕ್ಟ್ಸ್ 2 ಬ್ರಾಂಚಸ್. ದೆನ್ it starts a type of contraction called rhythmic type of contraction. So that particular spot is called pacemaker ಅಂತ ಕರಿತೇವೆ. ಇದಿಷ್ಟು ನಾವು ಟೈಪ್ ಅಲ್ಲಿ ನೋಡಿರ್ತಕ್ಕಂಥದ್ದು ಮಸ್ಕ್ಯುಲರ್ ಟಿಶ್ಯೂ ನಲ್ಲಿ. ಹಾಗೆ ನರ್ವಸ್ ಬಂದಾಗ ಏನು, ನರ್ವಸ್ ಟಿಶ್ಯೂ ಕಾಂಪೋಸ್ಡ್ ಆಫ್ ಸೆಲ್ಸ್
ಕಾಲ್ಡ್ ನರ್ವ್ ಸೆಲ್ಸ್ ಆರ್ ನ್ಯೂರಾನ್ಸ್. ಅನೇಕ ನ್ಯೂರಾನ್ಸ್ ಅನ್ನ ಪ್ರೊಟೆಕ್ಟ್ ಅಂಡ್ ಸಪೋರ್ಟೆಡ್ ಬೈ ಎ ಸ್ಪೆಷಲ್ ಟೈಪ್ ಆಫ್ ಸೆಲ್ ಕಾಲ್ಡ್ ನ್ಯೂರೋಗ್ಲಿಯಾ. ಮತ್ತೆ ಸ್ಟ್ರಕ್ಚರ್ ಅಲ್ಲಿ ನೋಡಿದಾಗ ಆ ನ್ಯೂರಾನ್ ನಲ್ಲಿ ಬಾಡಿ ಇದೆ, ಸೆಲ್ ಬಾಡಿ ಆರ್ ಸೈಟಾನ್, ದೆನ್ dendrites, then axon, and basal part of the axon, that is synaptic ಏನಂತ ಕರಿತೀವಿ, ಕ್ಲೆಫ್ಟ್ ಅಂಡ್ ನಾಬ್ಸ್ ಅಂತ ಹೇಳ್ತೇವೆ. ಸೊ ದಿ ಮೇನ್ ಫಂಕ್ಷನ್ ಆಫ್ ನ್ಯೂರಾನ್ಸ್ ಮೇನ್ಲಿ ದಿ ನರ್ವ್ ಇಂಪಲ್ಸಸ್, ರಿಸೀವ್ ನರ್ವ್ ಇಂಪಲ್ಸಸ್, ದೆನ್ ಸೊ ಇಟ್ ಬ್ರಿಂಗ್ಸ್ electric potential, that is the exchange of ions, potassium, sodium. So ಈ ions ಏನಾಗುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರ್ತದೆ ಸ್ಟಿಮ್ಯುಲೈಗೆ. ಅರ್ಥ ಆಗ್ತಿದೆಯಲ್ಲ, ಅಲ್ಲಿ ಕರೆಂಟ್ ಚಾರ್ಜ್ ಆಗಬೇಕಾದ್ರೆ, ಸಂವೇದನೆ ಆಗಬೇಕಾದ್ರೆ ಈ ಅಯಾನ್ಸ್ ಹೊರಗಡೆಯಿಂದ ಒಳಗೆ ಹೋಗುತ್ತೆ, ಒಳಗಿಂದ ಹೊರಗೆ ಹೋಗ್ತಾ ಇರ್ತದೆ. ಅಯಾನಿಕ್ ಕಾನ್ಸಂಟ್ರೇಷನ್ ಅಂತ ಕರಿತೇವೆ. ಸೊ ಆ ಅಯಾನಿಕ್ ಕಾನ್ಸಂಟ್ರೇಷನ್ ಔಟ್ಸೈಡ್ ಇನ್ಸೈಡ್ ಬ್ಯಾಲೆನ್ಸ್ ಆಗಿ ಆಗ್ತಾನೆ ಇರ್ತದೆ. ಅಲ್ಲಿ ನಾವು ಅದನ್ನ ನಾವು ನೋಡ್ತೇವೆ, ಹೊರಗಡೆಯಿಂದ ಒಳಗಡೆ, ಒಳಗಡೆಯಿಂದ ಹೊರಗೆ ಹಾಕ್ತಾ ಇರ್ತದೆ. ಅಲ್ಲಿ ಏನ್ ಕೊಡುತ್ತೆ ಅದು ಅಂದಾಗ, ಆ ಬ್ಯಾಲೆನ್ಸ್ ಆಗುವಾಗ, ಆ ರೀತಿ ಮೂವ್ಮೆಂಟ್ ಆಗುವಾಗ ಒಂದು ಏನು ಕರೆಂಟ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೇವೆ, ಅದು ಡಿಸ್ಚಾರ್ಜ್ ಆಗ್ತದೆ. ಅಲ್ಲಿಂದ ಏನಾಗುತ್ತೆ, ಸಂವೇದನೆ ಒಂದು ನ್ಯೂರಾನ್ ಇಂದ ಮತ್ತೊಂದು ನ್ಯೂರಾನ್ಗೆ ಏನಾಗುತ್ತೆ, ಕನೆಕ್ಟ್ ಆಗ್ತಾ ಹೋಗ್ತದೆ. ಇದಿಷ್ಟು ನಾವು ನರ್ವಸ್ ಟಿಶ್ಯೂನಲ್ಲಿ ನೋಡುವಂಥದ್ದು. ಸೊ ದಟ್ ಕಂಪ್ಲೀಟ್ಸ್ ದಿ ಟಿಶ್ಯೂ ಟೈಪ್ಸ್, ಟಿಶ್ಯೂ ಅಂಡ್ ಟಿಶ್ಯೂ ಟೈಪ್ಸ್. ದೆನ್ I will take up the next concept, that is anatomy of the earthworm. Earthworm ಅಲ್ಲಿ ನಾವು ನೋಡೋಣ ಹೇಗಿದೆ earthworm, ಅದರ ಇಂಟರ್ನಲ್ ಅನಾಟಮಿ ನೋಡ್ತಾ ಹೋದಾಗ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗಿದೆ, ನರ್ವಸ್ ಸಿಸ್ಟಮ್ ಹೆಂಗಿದೆ, ರಿಪ್ರೊಡಕ್ಟಿವ್ ಸಿಸ್ಟಮ್ ಹೇಗಿದೆ, ಇದನ್ನೆಲ್ಲ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಟೇಕ್ ಅಪ್ ದಿ ಅನಾಟಮಿ ಆಫ್ ದಿ earthworm. So till then, goodbye.